एकीकडे राज्यभर संक्रांती सणाचा उत्साह दिसत असताना दुसरीकडे शहरातील गरीब वस्ती असलेल्या बुरुड कॉलनीतील रहिवाशांना सणाऐवजी सांडपाण्याचं दर्शन घ्यावं लागत आहे। गेल्या काही दिवसांपासून येथील सांडपाणी व्यवस्था पूर्णपणे कोलमडली असून संपूर्ण वस्ती नरकासमान झाली आहे। बेळगावच्या नेहरू नगरातील बुरुड कॉलनीमध्ये सांडपाणी नळ्या पूर्णपणे ब्लॉक झाल्या असून घाणेरडे पाणी रस्त्यावर वाहत आहेत, शिवाय थेट नागरिकांच्या घरामध्ये शिरत आहे। त्यामुळे संपूर्ण परिसरात दुर्गंधी पसरली असून लोकांना नीट श्वास घेणंही कठीण झाले। सांडपाण्यामुळे विविध आजारांचा धोका निर्माण झाला असून लहान मुले व वृद्धांच्या आरोग्याबाबत रहिवाशांनी तीव्र चिंता व्यक्त केली आहे। घरात घाणेरडे पाणी साचत असताना आम्ही सण तरी साजरा कसा करायचा, देवाला दिवा लावायलाही जागा उरलेली नाही, अशी व्यथा रहिवाशांनी मांडली। ಯಾವ ನೀರು ಈಗ ನೆಹರು ನಗರ ರೀ ನೆಹರು ನಗರ ರೀ ಮಳೆಗಾಲೆಲ್ಲ ತುಂಬಾತೈತ್ರಿ ಕೆಲಸಕೊಂಡ್ರು ತೊಂದರೆ ಬರತೈತ್ರಿ ಅದಕ್ಕೆ ಆಜಾರಿ ಬರತೈತಿ ಮತ್ತು ನಮಗೆ ಸಂಡಾಸ ಎಲ್ಲ ಒಳಗೆ ಬರಾಕತೈತಿ ನಾವು ಹೆಂಗಿರ್ಬೇಕ್ರಿ ಮಕ್ಕಳು ಮರಿ ಭಾಳ ಅದಾವ್ರಿ ಮನ್ಯಾಗ ಈಗ ಡ್ರೈನೇಜ್ ನೀರು ಒಳಗೆ ಡ್ರೈನೇಜ್ ನೀರ ಎಲ್ಲ ಒಳಗೆ ಬರತೈತ್ರಿ ಎಷ್ಟು ದಿವಸ ಇರ್ತೈತಿ ಎಷ್ಟು ದಿವಸ ರೀ ಈಗ ಮಳೆಗಾಲದಿಂದ ಬರತೈತಿ ಮಳೆಯಿಂದ ಎಲ್ಲ ಅವಾಗ ಈಗ 4-5 ತಿಂಗಳಾಯ್ತು ನೋಡಿ ಮಳೆ ಬರತೈತಿ ಅಷ್ಟಟ್ಟು ತಕ್ಕದ ನಾವು ಇದು ಮಾಡತ್ತಿದ್ರಿ ಮತ್ತು ಈಗ ತುಂಬಾಕತೈತಿ ರೀ ವಾಸನೆ ಮಾಡಿದ್ವಿ ವಾಸನೆ ಭಾಳ ಬರ್ತೈತಿ ಕುಂಡ್ರಕ್ಕೆ ಆಗೋದಿಲ್ಲ ಇದೇನು ಕೆಲಸ ಮಾಡ್ತೀರಿ ಬುರುಡು ಕೆಲಸ ಮಾಡ್ತೀವಿ ಇಲ್ಲೇ ಕುಂತು ಮಾಡ್ಬೇಕಂತ ಇಲ್ಲೇ ಕುಂತು ಮಾಡ್ತೀವಿ ಯಾರು ಹೇಳಿದ್ರಿ ಇದ್ರ ಬಗ್ಗೆ ಏನು ಇದ್ರ ಬಗ್ಗೆ ಯಾರು ಹೇಳಿದ್ರಿ ಅಧಿಕಾರಿ ಹೇಳಿದ್ದೇವೆ 5-6 ವರ್ಷ ಹೇಳತ್ತೇವ್ರಿ ಈಗ 5-6 ವರ್ಷ ಆತ ಹಿಂಗೆ ಇದೇ ಹೇಳ್ಕೊತ ಬರತ್ತೇವ್ರಿ ಯಾರೇನೋ ಮಾಡಿಲ್ಲ ಏನು ಮಾಡಿಲ್ಲ ನಿಮ್ಮ ಸರಿ ನಿಮ್ಮ ಹೆಸರು ಬಿಮಾರಿ ನಾವು ಕಾಡನಾಗಿಲ್ಲ ನಗರದಾಗ ಕಾಡಿನವ್ರಿಗೆ ಹೋಗಿ ಮಾಡ್ತೇವೆ ನಾವು ಬಯಲು ಶೌಚಾಲಯ ಮಾಡ್ತೀವಿ ಮಹಾನಗರ ಪಾಲಿಕೆಯಿಂದ ಅರ್ಜಿ ಕೊಟ್ಟಾಗ ಅರ್ಜಿಗೂ ಏನು ಕಿಮ್ಮತ್ತಿಲ್ಲಾಗಿದೆ ಮಹಾನಗರ ಪಾಲಿಕೆ ಸಂಕ್ರಾಂತಿ ಹಬ್ಬ ಎಲ್ಲಾರು ಮಾಡ್ತಿರ್ಬೇಕಾದ್ರೆ ನಾವ್ ಇದು ವಾಸನೆ ಡ್ರೈನೇಜ್ ವಾಸನೆ ಒಳಗ ಇದು ಮಕ್ಕಳು ಸಣ್ಣ ಹುಡುಗರಿಗೆ ಏನ್ ಊಟ ಮಾಡಿ ಹಾಕ್ಬೇಕು ನೋಡ್ರಿ ನೀವೇ ಆ ಹಬ್ಬ ಹುಣ್ಣಿಮೆ ದಿವಸ ನಾವು ಮನ್ಯಾಗ ಅಡಿಗೆ ಮಾಡೋದಿಲ್ಲ ಹಬ್ಬ ಮಾಡ್ಬೇಕು ಏನ್ ಮಾಡಿಲ್ಲ ಪ್ರತಿ ಸಲನು ಇಲೆಕ್ಷನ್ ಬಂದಾಗ ಅಷ್ಟೇ ಈ ಕಡೆ ಬರ್ತೀರಿ ನೀವು ಈ ಗಲ್ಲಿ ಒಳಗೆ ಫಸ್ಟ್ ಬುರುಡ್ ಕಾಲನಿ ಮರ್ಚ ಬಿಡ್ತೀರಿ ಅದೇ ನಿಮ್ ಕೈಲಿ ಆಗ್ತೈತೆ ಅಂದ್ರೆ ಆಗ್ತೈತೆ ಅಂತ ಹೇಳ್ರಿ ಆಗೋದಿಲ್ಲ येत्या सोमवारी रास्ता रोको आंदोलन करण्याचा इशारा त्यांनी दिलाय। तात्काळ समस्या सोडवली नाही तर तीव्र आंदोलन छेडण्यात येईल असा इशाराही कॉलनीतील महिला आणि युवकांनी दिलाय। विनोद कोलकार, KMM मराठी, बेळगाव।